ನಾವಿಲ್ಲಿ ಕುಡಿದಿದ್ ಕಷಾಯ ಅಂತರು ಅನ್ನ ಹುತ್ತಿತ್ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಕೋರ್ಟ್ ಸರ್ಕಲ್ ದಾಟಿ ನಾವು ಬಂದಿದ್ದ ಸರ್ಕಿಟ್ ಹೌಸ್ ಕ್ರಾಸ್ ಒಳಗಿರೋ ಯೋಗೇಶ್ ದರ್ಶಿನಿ ಹೋಟೆಲ್ಗ. ಗಾಡಿ ಸೈಡ್ ಹಚ್ಚಿ ಮೆನ್ಯೂ ಕೇಳಿ ನಾವು ಆರ್ಡರ್ ಕೊಟ್ಟಿದ್ದ ಒಂದ್ ಸಿಂಗಲ್ ಇಡ್ಲಿ ವಡ ಮತ್ತೊಂದು ಅವಲಕ್ಕಿ. ಇಲ್ಲಿ ಅಥೆಂಟಿಕ್ ಉತ್ತರ ಕನ್ನಡ ಸ್ಟೈಲ್ ಒಳಗ ಸಾಂಬಾರ್ ಇಡ್ಲಿ ವಡ ಮ್ಯಾಲೇನ ಹಾಕೊಡ್ತಾರ. ಇಲ್ಲಿ ಸೆಲ್ಫ್ ಸರ್ವಿಸ್ ಐತಿ. ಇದು ಯಾವ್ದು ಫ್ಯಾನ್ಸಿ ಕೆಫೆ ಅಲ್ಲ, ಇದು ರಿಯಲ್ ನಾಷ್ಟಾ ಸ್ವರ್ಗ. ಶಿರಾಲಿ ಉತ್ತರ ಕನ್ನಡ ಸ್ಟೈಲ್ ನಾಷ್ಟಾ ಅಂದ್ರೆ ಟೇಸ್ಟ್ ಡೈರೆಕ್ಟ್ ಹಾರ್ಟಿಗೆ ಟಚ್ ಆಗ್ತೈತಿ ನೋಡ್ರಿ. ನಾಷ್ಟಾ ಮಾಡಿ ನಾವ್ 2 ಕಷಾಯ ಆರ್ಡರ್ ಮಾಡಿದ್ವಿ. ನೋಡಿದ್ರ ಐತಲ್ಲ ಅನ್ನ ಉತ್ತಿತ್ ನೋಡ್ರಿ. ನಾಷ್ಟಾ ಅಂತೂ ಮಾಡಿ ಆತ. ಈಗ ಓನರ್ ಕಡೆ ಅವ್ರ ಬ್ಯಾಕ್ ಸ್ಟೋರಿ ಕೇಳೋಣ ಬರ್ರಿ. ನಮಸ್ಕಾರ, ಹೆಸರು ಕೃಷ್ಣ ಅಂತ. ನಾವು ಶಿರಾಲಿ ಅಳವೆ ಕೊಡಿಯವರು. ಹೋಟೆಲ್ ಅಂದ್ರೆ ಮೊದಲಿಂದ ನಾವು ಸಣ್ಣಾಗ್ಲಿಂದ ಭಾಳ ಸಣ್ಣ 12-13 ವರ್ಷದ ಬಂದು ಸ್ಟಾಪ್ ಮಾಡ್ಲಿಕ್ಕೆ ಬಂದು ಹಂಗೆ ಸಟ್ಲೆ ಅದು ಮಾಡ್ಕೊಂಡು ಹೋಟೆಲ್ದು ಅದೇ ರೂಢಿ ಆಯ್ತು. ನಮ್ಗೆ ಹೋಟೆಲ್ದು ರೂಢಿ ಆಗಿ ಈಗ ಸ್ವಂತ ಮೊದಲು ನಮ್ಮವರೆಲ್ಲ ನಮ್ಮ ಬ್ರದರು ಮತ್ತು ನಮ್ಮ ಊರಿನವ್ರು ಭಾಳ ಜನ ಇದ್ರು. ಕಡೆಯವ್ರು ಭಾಳ ಹೋಟೆಲ್ಗೆ ನಾವು ಒಬ್ಬರು ಊರಿಗೆ ಹೋದ್ರೆ ಒಂದು 4-5 ಜನ ಕರ್ಕೊಂಡು ಬರ್ತಿದ್ವಿ. ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ದು, ಬೇರೆ ಕರ್ಕೊಂಡು ಬಂದ್ವಿ. ನಮ್ಮ ಚಿಕ್ಕಪ್ಪನ ಮಗ ಅಂತ ಅವ್ರು ಕರ್ಕೊಂಡು ಬೇರೆ ಕಡೆ 33 ವರ್ಷ ಮಾಡಿದ್ರು ಒಂದೇ ಕಡೆ. ಅಲ್ಲಿ ಕಲ್ತೆ ಅಲ್ಲಿ ಅವರಿಂದ ಅನುಭವ ಆಯ್ತು. ಈಗ ಸ್ವಂತ ಮಾಡುವ ಅಂತ 4-5 ವರ್ಷ ಲಾಡ್ಜ್ ಮಾಡಿದ್ವಿ. ಅಲ್ಲೂ ಹೋಟೆಲ್ ಮಾಡಿದ್ವಿ. ಕೊರೋನಾದೊಳಗೆ ಅದು ಬಿಟ್ವಿ. ಆಮೇಲೆ ಇಲ್ಲಿ ಬಂದ್ವಿ. ಕೊರೋನಾದಾಗ ಇದು ಚಾಲು ಮಾಡಿದ್ವಿ. ಫಸ್ಟ್ ಕೊರೋನಾದಾಗ ಚಾಲು ಮಾಡಿದ್ವಿ. ಟೈಮಿಂಗ್ ಬೆಳಗ್ಗೆ 6ರಿಂದ ರಾತ್ರಿ 9 ತನಕ. ಊಟ ಇದೆ, ನಾಷ್ಟ ಇದೆ, ಚಾ, ಕಾಫಿ, ಟೀ, ಹಾಲು, ಕಷಾಯಿ, ಸೆಲ್ಫ್ ಸರ್ವಿಸ್. ಟೈಮಿಂಗ್ ಬೆಳಗ್ಗೆ 6ರಿಂದ ರಾತ್ರಿ 9. ಇದೇ ತರ ಸ್ಟೋರೀಸ್ಗಾಗಿ ನಮ್ಮ ಪೇಜ್ ನಾಷ್ಟಾ ಸ್ಟೋರೀಸ್ ನ ಫಾಲೋ ಮಾಡ್ರಿ. ನಮಸ್ಕಾರ, ಬಾಯ್.